ಮಾಸ್ಟರ್ ಅಲ್ಲಿ ಆಕ್ಟ್ ಮಾಡಬೇಕು ಅಂತ ಹೇಳಿದ್ರು, ಮಾಡಿದ ಅಂತ ನಮ್ಮ ಪ್ರೊಡ್ಯೂಸರ್ ಅಣ್ಣವರು ಪುಟ್ಟರಾಜ್ ಅಣ್ಣವರು ಬಂದು ಅಪ್ರೋಚ್ ಮಾಡಿದಾಗ ನಾನು ಬೇರೆ ಕೆಲಸ ಇತ್ತು, ಸ್ವಲ್ಪ ಫ್ಯಾಮಿಲಿ ಫಂಕ್ಷನ್ಸ್ ಅದೇ ಇತ್ತು, ಇಮಿಡಿಯೇಟ್ ಆಗಿ ಟೀಮ್ಸ್ ಹಾಕೊಂಡಿದ್ರು. ಅದು ಯಾವ ಸಿನಿಮಾ ಖಂಡಿತ ಮಾಡೋಣ, ಒಳ್ಳೆ ಸಿನಿಮಾ ಸಿನಿಮಾ ಖಂಡಿತ ಮಾಡೋಣ. ಅಂಡ್ ನೀವು ಮೊನ್ನೆ ಒಂದು ಪೋಸ್ಟ್ ಹಾಕಿದ್ರಿ, ಸೊ ನಾನು ಈ ಸರಿ ಹುಟ್ಟುಹಬ್ಬನ ಆಚರಿಸ್ಕೊಳ್ಳಲ್ಲ ಬಿಕಾಸ್ ಆ ರೀಸನ್ ಇಂದ ಅಂತ. ಸೊ ಹುಟ್ಟುಹಬ್ಬ ಆಗೋಯ್ತು, ಅದೇ 21ನೇ ತಾರೀಕಿಗೆ ಅಂತ ಹೇಳಿದ್ರು, ಇವತ್ತು 24ಕ್ಕೆ ಬಂದಿದ್ದೀವಿ. ಏನು ಕಾರಣ? ಎಲ್ಲರೂ ಗೊತ್ತೋಣ, ಅದ್ರ ಬಗ್ಗೆ ನಾನು ವಿವರಿಸಿ ಹೇಳೋಕ್ಕೆ ಇಷ್ಟ. ನನ್ನ ಮನ್ಸಿಗೆ ಹತ್ರ ಆಗಿರೋರು ಯಾರೋ ಒಬ್ರು ನೋವು ಅನ್ಭವಿಸಿದ್ದಾರೆ ಅಂತ ಹೇಳಿದ್ರೆ, ನಾವು ಸಂಭ್ರಮಾಚರಿಸ್ಕೊಂಡು ಪಾರ್ಟಿ ಮಾಡಿಕೊಂಡು ಖುಷಿಯಾಗಿದ್ದೆ, ಅದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನನ್ನ ಎಲ್ಲ ಅನಾಥಾಶ್ರಮಗಳ ನಾನು ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದೆ ನನ್ನ ಮನಸ್ಸಿಗೆ, ಅದನ್ನು ನಾನು ಮಾಡಿದ್ದೀನಿ. ಅಂಡ್ ಆ ವಿಷಯದ ಬಗ್ಗೆ ಕೇಳೋಣ. ಸೊ ನಿಮ್ಮ ಫಾದರ್ ಅವರು ಈಗ ಹೇಳ್ತಾ ಇರೋ ಒಂದು ಸನ್ನಿವೇಶ, ಸೊ ದರ್ಶನ್ ಅವ್ರ ಅಂತಾನೆ ಹೇಳೋಣ. ಸೊ ಅವರು ಇದೆಲ್ಲರೂ ಇದ್ದಾರೆ, ತುಂಬಾನೇ ಕ್ಲೋಸ್ ಆಗಿತ್ತು ಪುನೀತ್ ಪ್ರಕಾಶ್ ಅವರು, ಪ್ರಾಣ ಸ್ನೇಹಿತರು ಅಂತಾನೆ ಹೇಳಿದ್ರು. ಸೊ ಅಪ್ಪ ಅಂತ ಬಂದರೆ, ಸೊ ನೀವು ಇವಾಗ ಸದ್ಯಕ್ಕೆ ಇಂಡಸ್ಟ್ರಿ ಮಾಡ್ತಾ ಇದ್ದಾರೆ. ಸೊ ಒಂದು ಅಪ್ಪನ ಬಗ್ಗೆ ಹೇಳೋದು, ಅವರ ಒಂದು ಬಾಂಡಿಂಗ್ ಬಗ್ಗೆ ಹೇಳೋದು ಮುಂಚೆ ಪ್ರಶ್ನೆ ಗೊತ್ತಾಗಿಲ್ಲ ಯಾರ ಬಗ್ಗೆ ಕೇಳಿದ್ರೆ ಅಂದ್ರೆ ಮುಂಚೆ ಡೈರೆಕ್ಟ್ ಆಗಿ ಕೇಳಿ ದರ್ಶನ್ ಸರ್ ಅಂಡ್ ಪುನೀತ್ ಪ್ರಕಾಶ್ ಅವರು ಮುಂಚೆ ಹೇಗಿದ್ರು, ಸೊ ಅವ್ರ ಹೊಡೆತನ ಹೇಗಿತ್ತು, ನೀವು ಕಂಡಂಗೆ ಚಿಕ್ಕ ವಯಸ್ಸಿಂದ ಕಂಡಿದ್ದೀರಾ ಹೇಗೆ? ನಾನು ಎಲ್ಲ ಇಂಟರ್ವ್ಯೂಸ್ಲು ಹೇಳ್ಕೊಂಡು ಬಂದಿದ್ದೀನಿ. ಏನಂತಾರೆ, ನನ್ನ ಗುರು ಅವರು, ನನ್ನ ಮೊದಲನೇ ಬಾಸ್ ಅಂದರೆ ನಮ್ಮಪ್ಪ, ಎರಡನೇ ಬಾಸ್ ಅಂದರೆ ನನಗೆ ಇಡೀ ಬಾಸ್. ಇವತ್ತಿಗೂ ಅದೇ ರೀತಿ ಇರುತ್ತೆ. ಯಾವುದೇ ಜಗಳ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದನ್ನ ನೋಡಿ ನಾನು ಫ್ಯಾನ್ ಆದವನಲ್ಲ. ಅದಕ್ಕಿಂತ ಮುಂಚೆನೇ ಚಿಕ್ಕ ವಯಸ್ಸಿಂದ ನಾನು ನೋಡಿಕೊಂಡು ಅವ್ರು ಫ್ಯಾನ್ ಆಗಿ ನಾನು ಅವ್ರನ್ನ ಬಾಸ್ ಅಂತ ಅಂದ್ಕೊಂಡು, ಮಜಾ ಕೇಸಲ್ಲೂ ಬಾಸ್ ಅಂತ ಹೇಳಿದ್ದೆ, ಸೂಪರ್ ಮಿನಿಟಲ್ಲೂ ಬಾಸ್ ಅಂತ ಹೇಳಿದ್ದೆ, ಎಲ್ಲ ಇಂಟರ್ವ್ಯೂಸಲ್ಲೂ ಬಾಸ್ ಆಗಿರ್ತಾರೆ, ಮುಂದಕ್ಕೂ ಬಾಸ್ ಆಗಿರ್ತಾರೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.